ಕಾವ್ಯ ಸೀರಿಯಲ್ ಇವತ್ತಿನ ಎಪಿಸೋಡು ಎಸ್ಟರ್ಡೇ ಎಪಿಸೋಡ್ ಕಂಟಿನ್ಯೂ ಆಗಿರುತ್ತೆ. ಪ್ರೇಮ ಅವರಮ್ಮ ಪ್ರೇಮಗೆ ಆರತಿ ತೆಗಿಬೇಕಂತ ಆರತಿ ತಟ್ಟದಿಂದ ಈ ಶಾರದಾ ಯಾರನ್ನೇ ಮನೇಲಿ ಕರ್ಕೊಂಬಂದು ಇವಳಿಗೆ ಮನೇಲಿ ಬರೋ ಅರ್ಹತೆಯೇ ಇಲ್ಲ, ಇವಳಿಗೆ ನಮ್ಮ ಪಾಲಿಗೆ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಿಲ್ವಾ ಅಂತ ಹೇಳಿದೆ. ಶಾರದಾ ರೀ ಸುಮ್ಮನೆ ಇರ್ರಿ, ಇಷ್ಟು ದಿವಸದಲ್ಲಿ ನಾನು ಏನೂ ಕೇಳಿಲ್ಲ, ನಿಮಗೆ ಏನು ಅದು ಬೇಕು ಇದು ಬೇಕಂತ ಕಾಡಿಸಿ ಬೀಳಿಸಿಲ್ಲ, ಹಾಗಾಗಿ ಇದೊಂದು ಅವಕಾಶ ನನಗೆ ಕೊಡ್ಬೇಕು ನೀವು ಅಂತೆಲ್ಲ ಹೇಳ್ತಾ ಆ ಟೈಮಿಗೆ ಕೋಪ ಮಾಡ್ಕೊಂಡು ಹೋಗ್ಬಿಡ್ದ. ಕೋಪ ಮಾಡ್ಕೊಂಡು ಹೋದಾಗ ಪ್ರೇಮ ಅಳ್ತಾ ಇದ್ದಾಗ ಅವ್ರ ಮಾತಿಗೆಲ್ಲ ಬೇಜಾರಾಗ್ಬಿಡಮ್ಮ ಒಳಗೆ ಬಾ ಅಂತ ಅವರಮ್ಮ ಆರತಿ ಮಾಡಿ ಒಳಗಡೆ ಕರ್ಕೊಂಡಾಗ ಪ್ರೇಮಗೂ ಅದು ಮನಸ್ಸಿರಲ್ಲ. ಅವರಪ್ಪ ಆ ಥರ ರಿಜೆಕ್ಟ್ ಮಾಡಿರೋದು ನೋಡಿ ತುಂಬ ಅಂದರೆ ತುಂಬಾ ಬೇಜಾರಾಗಿ ಅಪ್ಸೆಟ್ ಆಗಿ ಅಳ್ತಾ ಬನ್ನಿ ಅಂತೆಲ್ಲ ಹೇಳಿ ಆರತಿ ಮಾಡಿ ಒಳಗಡೆ ಕರ್ಕೊತಾಳೆ. ಅವರಿಬ್ಬರು ಒಳಗಡೆ ಬಂದು ಫೋಟೋ ಎಲ್ಲ ನೋಡ್ತಿರ್ತಾ ಫೋಟೋನೇ ಇರಲ್ಲ. ಪ್ರೇಮ ಅಮ್ಮ ನನ್ನ ಫೋಟೋನೇ ಇಲ್ಲಲ್ಲಮ್ಮ ಅಂತ ನಿಮ್ಮಪ್ಪ ಪ್ರೀತಿಯಿಂದ ಒಂದಲ್ಲ ಒಂದು ದಿವಸ ಮತ್ತೆ ವಾಪಸ್ ಹಾಕ್ತಾರ ಮಗಳೇ, ಅಳಬೇಡ ನೀನು ಅಂತೆಲ್ಲ ಹೇಳಿ ಅವ್ರ ಏನು ಅಪ್ಪ ನನ್ನ ಇಲ್ಲೇನೋ ಅಂದ್ಕೊಂಡ್ಬಿಟ್ಟಾರ ಅಂತೆಲ್ಲ ಹೇಳ್ದ. ಇಲ್ಲ ಮಗಳೇ ಬೇಜಾರಾಗಬೇಡ, ಒಂದಲ್ಲ ಒಂದು ದಿವಸ ನಿಮ್ಮ ಅಪ್ಪನೇ ನಿನ್ನ ಬಗ್ಗೆ ಹೆಮ್ಮೆಯಿಂದ ಹಾಕ್ತಾರ ನೋಡು ಅಂತೆಲ್ಲ ಹೇಳ್ದ. ಅದೇ ಟೈಮಿಗೆ ಈ ಕಡೆ ಪ್ರೊಫೆಸರ್ ಹತ್ರ ಈ ಕಾವ್ಯ ಇದು ತಂದಿರ್ತಾಳೆ ಫೈಲ್. ಏನಿದು ಇದರಲ್ಲಿ ನೀನು ಗೋಲ್ಡ್ ಮೆಡಲಿಸ್ಟ್ ಅಲ್ವಾ, ಸಾಲು ತಪ್ಪಿದೆ, ಇದು ರಿಜೆಕ್ಟ್ ಮಾಡ್ತೀನಿ, ನಾನು ಒಪ್ಪೋದಿಲ್ಲ ಇದನ್ನಂತ. ಎಲ್ಲಿ ತಪ್ಪಿದೆ ಅಂತ ಹೇಳಬೇಕು, ಅದನ್ನು ನಾನೇ ಫಿಂಗರ್ ಔಟ್ ಮಾಡಿ ತೋರಿಸ್ಬೇಕಾ ಅಂತೆಲ್ಲ ಹೇಳ್ತಾರೆ. ನೋಡು ಈ ಕಾಲೇಜಲ್ಲಿ ನನ್ನ ಸೈನ್ ಇಲ್ಲ, ನನ್ನ ಸಿಗ್ನೇಚರ್ ಇಲ್ಲ, ನನ್ನ ರುಜು ಇಲ್ಲ, ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಈ ಆರ್ಟಿಕಲಲ್ಲಿ ಫುಲ್ ತಪ್ಪಾಗಿದೆ ಅಂತೆಲ್ಲ ಹೇಳಿ ರಿಜೆಕ್ಟ್ ಮಾಡ್ಬಿಡ್ತಾರೆ. ಇದನ್ನು ಅವ್ರ ಹಸ್ಬೆಂಡ್ ಕಾವ್ಯ ಅವ್ರ ಹಸ್ಬೆಂಡ್ ಇರ್ತಾರಲ್ಲ ಅವ್ರು ನೋಡಿರ್ತಾರೆ, ಮಹಾದೇವ ಅವರು. ಈ ಎಲ್ಲ ಇವನ್ನ ಇಷ್ಟಾದರೂ ಇವನಿಗೆ ಬುದ್ಧಿ ಬಂದಿಲ್ಲ, ಕೈ ಮುರಿದ್ರು ಬುದ್ಧಿ ಬಂದಿಲ್ಲ ಅಂತ ಹೇಳಿ ನೀವು ನಡೀರಿ ಅಲ್ಲಿ ಸ್ಟೂಡೆಂಟ್ಸ್ ಸಾರಿ ಎಲ್ಲ ಸ್ಟೂಡೆಂಟ್ಸ್ಗೆ ಕಳಿಸಿ ಇದು ರಿಜೆಕ್ಟ್ ಆಗಿದೆ ಅಂತ ಕಾವ್ಯನ ಕೈಯಲ್ಲಿ ಫೈಲ್ ಚೆನ್ನಾಗಿ ಸಾರಿ ಇವತ್ತಿನ ಎಪಿಸೋಡ್ ಇದು. ಕಾವ್ಯ ಅಲ್ಲಿಂದ ನನ್ನ ಆರ್ಟಿಕಲ್ ಕರೆಕ್ಟ್ ಇದೆ, ನನ್ನ ಆರ್ಟಿಕಲ್ ಏನು ತಪ್ಪಿಲ್ಲ ಅಂತೆಲ್ಲ ಹೇಳ್ತಾ ಈ ಕಡೆ ಬನ್ನಿ ಊಟಕ್ಕೆ ಅಂತೆಲ್ಲ ಹೇಳ್ತಾ ಪ್ರೇಮ ಅವರಮ್ಮ ಶಾರದಾ ಅವ್ರ ಊಟಕ್ಕೆ ಹೇಳಿದಾಗ ಸರಿ ಅಪ್ಪ ನಾನೇ ನನ್ನ ಕೈಯಾರ ಅಡುಗೆ ಮಾಡಿದ್ದೀನಿ ಅಂತ ಹೇಳಿ ಮೊದಲು ಪಾಯಸ ತಿನ್ಸಕ್ಕೆ ಬಂದು ಪಾಯಸ ಚೆಲ್ಲಿಬಿಡ್ದ. ಅದೇ ಟೈಮಿಗೆ ಅವರು ಪ್ರೇಮ ಅವ್ರ ಗಂಡ ಬಂದು ಡಾಕ್ಟ್ರ್ ಏನಿರ್ತಾರಲ್ಲ ಅವ್ರ ಮಾವ ಇನ್ನೂ ಎಷ್ಟು ದಿವಸ ಇದೆ ಮನಸ್ಸೊಳಗೆ ಇಟ್ಕೊಂತಾರೆ, ಇಲ್ಲ ರಾಮ್ ನನ್ನ ನಂಬಿಕೆ ಮುರಿದು ಬಿಟ್ಲು, ಎಷ್ಟು ಜನ ಜೀವನ ಹಾಳಾಗಿದೆ, ಕಾವ್ಯನ ಜೀವನ, ಮಾದೇವನ ಜೀವನ, ಕಲ್ಯಾಣಿ ಮರ್ಯಾದೆ ಪ್ರಶ್ನೆ, ನನ್ನ ಮರ್ಯಾದೆ, ಈ ಮನೆ ಮರ್ಯಾದೆ ಎಲ್ಲ ತೆಗೆದು ಬಿಟ್ಟಾಳ ಅಂತೆಲ್ಲ ಹೇಳ್ತಾ ಇಲ್ಲ ಮಾವ ಅದೇ ಎಷ್ಟು ದಿವಸ ಅದೇ ಇಟ್ಕೊಳಕ್ಕಾಗುತ್ತೆ ಮನಸ್ಸೊಳಗೆ, ಹೋಗಲಿ ಬಿಟ್ಬೇಡಿ ಅದನ್ನೆಲ್ಲ ಅಂತೆಲ್ಲ ಹೇಳ್ದ. ಇಲ್ಲ ಕಣಪ್ಪ ನಾನು ಮಾತ್ರ ಮರೆಯಲ್ಲ ಅಂತಾರೆ. ಈ ಕಡೆ ಪ್ರೊಫೆಸರು ವಾಶ್ರೂಮ್ಗೆ ಹೋಗ್ಬೇಕಂತ ಇರೋ ಟೈಮ್ ಒಳಗೆ ಇಲ್ಲಿ ಮಾದೇವ ಬಂದರೆ ಸರಿಯಪ್ಪ ಹಲೋ ಎಕ್ಸ್ಕ್ಯೂಸ್ ಮೀ ಅಂತ ಸರ್ಕನಿಲ್ಲ, ಆಮೇಲೆ ಸ್ವಲ್ಪ ಒಳಗೆ ಹಾಕಲಿಲ್ಲ ಸಾರಿ ಗೋಡೆ ಮೇಲೆಲ್ಲ ಪ್ರೊಫೆಸರ್ ಬಗ್ಗೆ ಕೆಟ್ಟದಾಗಿ ಬೈದಿರ್ತಾನೆ. ಆ ಕಡೆ ವಾಚ್ಮ್ಯಾನ್ ಬಂದು ಸರಿ ಇಲ್ಲಿ ವಾಶ್ರೂಮ್ಗೆ ಅಡ್ಡ ಇಲ್ಲಪ್ಪ ವಾಶ್ರೂಮು ಸ್ವಲ್ಪ ಜಾಮ್ ಆಗಿದೆ ಕಟ್ಕೊಂಡ್ಬಿಟ್ಟಿದ್ದೆ, ಹಾಗಾಗಿ ತೆಗಿಯೋಕ್ಕಾಗಲ್ಲ, ಪಂಬ್ಲರಪ್ಪ ನಾನು ಕರೆದಿದ್ರು ನಾಳೆ ಬೆಳಿಗ್ಗೆ ಒತ್ತಾರನೇ ಬಂದು ಮಾಡಿಕೊಡ್ತೀನಿ ಅಂತ. ಈ ಕಡೆ ಇವರಮ್ಮ ಈ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡಿರ್ತಾ ಪ್ರೇಮ ಇದ್ದು ಅಮ್ಮ ನನಗೆ ಮುಜುಗರ ಆಗುತ್ತೆ, ಯಾಕಂದರೆ ಮದುವೆ ಆಗಿ ಇಷ್ಟು ದಿವಸ ಆಗೈತಿ ಆದ್ರೂ ಮನೆ ಪರಿಸ್ಥಿತಿ ಸರಿ ಇಲ್ಲ ಅಂತೆಲ್ಲ ಹೇಳಿ ಇರಲಿ ಕಣೆ, ಇದಕ್ಕೂ ಮುಂಚೆ ಅವಾಗಿನ ಮನೆ ಪರಿಸ್ಥಿತಿ ಸರಿ ಇದ್ದಿಲ್ಲ, ಈಗ ರಾಮನ ಸಂಪೂರ್ಣವಾಗಿ ಒಪ್ಪತ್ಕೊಂಡಿದ್ದಾನಲ್ಲ ಅಂತೆಲ್ಲ ಹೇಳ್ತಾ ಆಮೇಲೆ ಆವಾಗ ಪ್ರೇಮ ಒಳಗಡೆ ಬರ್ತಾಳ ಹಾಲು ತೊಗೊಂಡು. ಆವಾಗ ರಾಮ್ ಇದ್ದು ಏನು ಈ ಸರ್ಪ್ರೈಸ್ ನನಗೆ ಹೇಳೇ ಇಲ್ವಲ್ಲ ಅಂತೆಲ್ಲ ಹೇಳಿದ್ರು, ನನಗೂ ಗೊತ್ತಿಲ್ಲ ರಾಮ್ ಅಂತೆಲ್ಲ ಹೇಳಿ ಓಹೋ ಬೇರೆ ಟೈಮ್ ಒಳಗೆಲ್ಲ ಹೆಣ್ಣು ಹುಡಿ ಆಗಿರೋ ಪ್ರೇಮ ಇವಾಗೆಲ್ಲ ಗುಬ್ಬಿ ಮರಿ ಥರ ಚಿಮ್ ಅಂತ ಇದೆಯಾ ಅಂತಲ್ಲ ರಾಮ್, ಅದು ಮೊದಲೇ ನನ್ನ ಹಾರ್ಟ್ ಬೀಟ್ ಜಾಸ್ತಿ ಆಗಿದೆ, ನಿನ್ನನ್ನು ತುಂಬ ಇದು ಮಾಡಬೇಡ ಅಂತೆಲ್ಲ ಹೇಳ್ದ. ಇಲ್ಲ ಕಣೆ ಅಂತೆಲ್ಲ ಹೇಳಿ ಅದು ಸ್ವಲ್ಪ ರೇಗಿಸ್ತಾ ಇರ್ತಾನೆ, ಎಷ್ಟೊಂದು ನಾಚ್ಕೊತಾ ಇದೆಯಾ ನೀನು ಅಂತೆಲ್ಲ ಹೇಳಿ ಇದೆಲ್ಲ. ಈ ಕಡೆ ಮತ್ತೆ ಇವ್ರು ಬರ್ತಾರೆ ಸಿ ಬಂದು ಏನ್ರಿ ರಾತ್ರಿಯೆಲ್ಲ ಇದರೊಳಗೆ ಲಾಕ್ ಆಗಿದ್ದೀರಾ ಅಂತ. ಸರ್ ಯಾರೋ ಹಾಕಿದ್ದಾರೆ ನನ್ನ ಅಂತ. ಯಾರಂತ ಗೊತ್ತಂತ ಸರ್ ನಿನ್ನೆ ಸಂಜೆ ಎಲ್ಲ ಬಂದು ಯಾರು ನನ್ನ ಕೈ ಮುರಿದಿದ್ರಲ್ಲ ಅವ್ರಿ ಅಂತೆಲ್ಲ ಹೇಳಿ ಕಾವ್ಯನೂ ಆ ಫ್ರೆಂಡ್ ಆಗ್ತಾರೆ. ಯಾರಂತ ಗೊತ್ತಿದೆ ನಿಮಗೆ? ಸರ್ ಗೊತ್ತು, ರಾಘವೇಂದ್ರ ಸರ್ ಅಂತೆಲ್ಲ ಹೇಳ್ತಾನೆ. ಎಷ್ಟು ಚೆನ್ನಾಗಿ ಹೇಳ್ತಿದ್ದೀರಲ್ರಿ ಅಂತೆಲ್ಲ ಹೇಳಿ ಸರ್ ನನ್ನ ಕೈ ಮುರಿದಿದ್ದಲ್ಲ ಮತ್ತು ನನ್ನ ವಾಶ್ರೂಮಲ್ಲಿ ಲಾಕ್ ಮಾಡಿದಾರ ಅಂತೆಲ್ಲ
ಎಲ್ಲಿರ್ತದ ಇಲ್ಲಿ ಮಾತಾಡೋರಿಗೆ ಖುಷಿನೋ ಖುಷಿ ಇದು ನೋಡೋಕ್ಕೆ. ಇದು ಇವತ್ತಿನ ಎಪಿಸೋಡ್ ಆಗಿರುತ್ತೆ. ಚೆನ್ನಾಗಿದೆ ಇವತ್ತಿನ ಎಪಿಸೋಡು. ನೆಕ್ಸ್ಟ್ ಎಪಿಸೋಡಲ್ಲಿ ಇಲ್ಲಿ ಪ್ರೇಮ ಅವರಪ್ಪ ಇರ್ತಾರಲ್ಲ, ಇವಳು ನನ್ನ ಕಣ್ಣು ಮುಂದೆ ಕಾಣಿಸ್ಕೊಬಾರ್ದು, ಇವಳನ್ನ ಹೀಗೆ ಮನೆಯಿಂದ ಆಚೆ ಆಗೋ ಶಾರದಾ ಅಂತೆಲ್ಲ ಹೇಳ್ತಾ, ಅದು ರೀ ಹಂಗಲ್ಲ ರೀ ಅಂತೆಲ್ಲ ಹೇಳ್ಬೇಕಾದ್ರೆ, ನೋಡಿ ಮಾವ, ಇದೇ ನಿಮ್ಮ ಮಾತಿಗೆ ನೀವು ಬದ್ಧರಾಗಿದ್ದರೆ ನನ್ನ ಮಾತಿಗೂ ನಾವು ಬದ್ಧರಾಗಿರ್ತೀವಿ. ನೀನಾಗೆ ನೀವೇ ಬಂದು ಬಾ ಮಗಳೇ ಅಂತ ನೀವು ಮನೆ ಕರೆಯೋವರೆಗೂ ಪ್ರೇಮನ ನಾನು ನಿಮ್ಮ ಮನೆಗೆ ಕಳ್ಸೋದಿಲ್ಲ, ನಾನು ನಿಂತೀನ ಅಂತೆಲ್ಲ ಹೇಳಿ ಕೈ ಹಿಡ್ಕೊಂಡ್ಬಿಡ್ತಾನೆ. ಆವಾಗ ಮಹಾದೇವ ಕೈ ಹಿಡ್ಕೊಂಡಿದ್ದು ನೋಡಿ ಆವಾಗ ಇವರು ತುಂಬ ಅಳ್ತಾ ಇರ್ತಾರೆ ಶಾರದಾ ಅವರು. ದುಡುಕಿ ನಿರ್ಧಾರ ತಗೋಬೇಡಿ ಏನೇನೋ ಅಂದರೆ, ಇದು ನಿಮ್ಮ ಮಾತಾದರೆ ನಿಮ್ಮ ಮಾತಿಗೆ ನೀವು ಬದ್ಧ ಆಗಿದ್ದರೆ ನನ್ನ ಮಾತಿಗೂ ನಾನು ಬದ್ಧ ಆಗಿರ್ತೀನಿ ಅಂತೆಲ್ಲ ಹೇಳಿ, ಇಲ್ಲಿ ಅವರು ಅಮ್ಮ ಏನಿರ್ತಾರಲ್ಲ ಶಾರದಾ ಅವರು ಅಳ್ತಾರೆ ಮಗಳೇ ಅಂತ. ಆದ್ರೂ ಯಾರು ಇವ್ರ ಮಾತು ಶಾರದಾ ಮಾತು ಯಾರು ಕಿವಿಗೆ ಹಾಕೋನಲ್ಲ. ರಾಮಿದ್ದು ನನ್ನ ಹೆಂಡ್ತಿನ ನಾನು ಯಾವತ್ತೂ ಈ ಮನೆಗೆ ಕಳ್ಸಲ್ಲ, ನೀವಾಗೆ ಬಂದು ನನ್ನ ಮಗಳನ್ನ ನನ್ನ ಮನೆಗೆ ಕಳ್ಸಪ್ಪ ಅಂತ ಹೇಳೋವರೆಗೂ ನಾನು ಕಳಿಸಲ್ಲ, ಇದೇ ನನ್ನ ಮಾತಿಗೂ ನಾನು ಬದ್ಧನಾಗಿರ್ತೀನಿ ಅಂತೆಲ್ಲ ಹೇಳಿ ಪ್ರೇಮನ ಕೈ ಹಿಡ್ಕೊಂಡು ರಾಮ್ ಮನೆಯಿಂದ ಆಚೆ ಬರ್ತಾರೆ. ಇದು ನಾಳೆ ಎಪಿಸೋಡ್ ಆಗಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.